ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ದಮ್ ರವಾ ವಾಂಗಿಬಾತ್ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರವೆ ಉಪ್ಪಿಟ್ಟು ಕೇಳಿರ್ತೀರ. ರವೆಲಿ ವಾಂಗಿಬಾತು ತುಂಬಾ ಟೇಸ್ಟಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ, ಸೂಪರಾಗಿರುತ್ತೆ. ಮಾಡಿ ನೋಡಿ. ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬನ್ಸಿ ರವೆನೇ ತಗೊಳ್ಳಿ. ಬನ್ಸಿ ರವೆನೇ ಒಂದು 1/4 ಕೆ ಜಿಯಷ್ಟು ಬದನೆಕಾಯಿ ಥರ ಸಣ್ಣಕ್ಕೆ ಹೆಚ್ಕೊಳ್ಳಿ. ನಂತರ ವಾಂಗಿಬಾತ್ ಪೌಡರ್ 1-2 ಸ್ಪೂನಷ್ಟು, ಕಡಲೆ ಬೀಜ 1-2 ಸ್ಪೂನು, 1 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಹುಣಸೆಹಣ್ಣು 1 ನಿಂಬೆ ಗಾತ್ರದಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಟೊಮ್ಯಾಟೊ 1, 2 ಈರುಳ್ಳಿ, ಮತ್ತು ಸ್ವಲ್ಪ ಸ್ಪೈಸಸ್ಸು ಚಕ್ಕೆ ಲವಂಗ, ಒಣಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ಳೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಡಿ. ಅದಕ್ಕೆ ರವೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ಘಮ ಬರೋ ತನಕ ಫ್ರೈ ಮಾಡಿದ್ರೆ ಸಾಕು ನೋಡಿ. ಅದಕ್ಕೆ ನಂತರ ಸ್ಟವ್ ಮೇಲೆ ಕುಕ್ಕರನ್ನು ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚಕ್ಕೆ ಲವಂಗ ಸ್ವಲ್ಪ ಹೂವು ಮತ್ತು ಏಲಕ್ಕಿನ ಹಾಕಿ, ಕಡಲೆ ಬೀಜನ ಹಾಕಿ, ಕಡಲೆಬೇಳೆನ ಹಾಕಿ ಅದು ಸ್ವಲ್ಪ ಚಟಪಟ ಸಿಡಿಯೋ ತನಕ ಬಿಡಿ. ಆದಮೇಲೆ ಈರುಳ್ಳಿನ ಹಾಕಿ, 1 ಅಥವಾ 2 ಈರುಳ್ಳಿ ನೀವು ಎಷ್ಟು ಬೇಕಾದರೂ ಹಾಕೋಬೋದು, ಆಪ್ಷನಲ್. ಮತ್ತು 1 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ನಾವು ಹುಣಸೆ ರಸ ಹಾಕೋದ್ರಿಂದ ಸ್ವಲ್ಪ ಟೊಮೆಟೊ ಕಡಿಮೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯನ್ನು ಹಾಕಿ ಇದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಕುಕ್ಕರಲ್ಲಿ ಕೂಗಿಸೋದ್ರಿಂದ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ. ಈ ಹದಕ್ಕೆ ಹುರ್ಕೊಳ್ಳಿ. ನಂತರ ಕಟ್ ಮಾಡಿ ಇಟ್ಕೊಳ್ಳೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕೋಣ. ಮತ್ತು ವಾಂಗಿಬಾತ್ ಪೌಡರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ರಸನ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ನೀವು 1 ಲೋಟ ರವೆಗೆ 2 ಲೋಟ ನೀರು ಹಾಕಬೇಕು. ನಾನು ಹಂಗೆ ಇದು 2 ಲೋಟ ರವೆ ಇರೋದ್ರಿಂದ ನಾನು 4 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಉದುರಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. 1/4 ಲೋಟದಷ್ಟು ನೀರು ಕಡಿಮೆ ಹಾಕೊಂಡ್ರೆ ಸಾಕು. ನಂತರ ಹುರಿದಿರೋಂಥ ರವೆನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಡಿಯೋದಕ್ಕೆ. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ನೀವು ಬೇಕಿದ್ರೆ ಪಾತ್ರೆಲ್ಲೂ ಮಾಡ್ಕೊಬೋದು. ಇದನ್ನ ನೋಡಿ, ಒಂದು ವಿಷಲ್ ಆದಮೇಲೆ ಎಲ್ಲ ಆರಿದ್ಮೇಲೆ ನೋಡಿ ಥರ ತೆಗೆದ್ರೆ ಈ ಅದಕ್ಕೆ ದಮ್ ರವೆ ಉಪ್ಪಿಟ್ಟು ರೆಡಿ ಆಯಿತು. ಕುಕ್ಕರಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ರವೆ ಉಪ್ಪಿಟ್ಟನ್ನು ಮಾಡಿ ತಿಂದಿರ್ತೀರ, ಬೋರ್ ಅನಿಸಿದ್ರೆ ಈ ಥರ ವಾಂಗಿಬಾತ್ ಥರ ಮಾಡ್ಕೊಂಡು ತಿನ್ನಿ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ನೋಡಿ, ಬಿಸಿ ಬಿಸಿಯಾದ ದಮ್ ರವೆ ವಾಂಗಿಬಾತ್ ವಿತ್ ಚಟ್ನಿ ಜೊತೆ ರೆಡಿ ಆಯಿತು. ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ. ಯಾರಿಗೆಲ್ಲ ಈ ರವೆ ವಾಂಗಿಬಾತ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.